ನಾಡಿ ಜ್ಯೋತಿಷ್ಯದ ಮೂಲಕ ಏಪ್ರಿಲ್ ತಿಂಗಳ ಫಲಿತಾಂಶಗಳು. ಕರ್ಕಾಟಕ ರಾಶಿಯವರೇ, ಈ ತಿಂಗಳು ನೀವು ಕಳೆದ ಕಾಲದ ಎಲ್ಲಾ ಸಂಕಷ್ಟಗಳನ್ನು ಹಂತ ಹಂತವಾಗಿ ದಾಟುವಿರಿ. ಸರ್ಕಾರಿ ವಲಯದ ಪ್ರಯತ್ನಗಳೆಲ್ಲವೂ ಯಶಸ್ವಿಯಾಗುತ್ತವೆ. ನಿಮ್ಮ ಶಾಂತಿಯುತ ಮಾತುಗಳು ನಿಮ್ಮನ್ನು ಸಾಧನೆಯತ್ತ ಮುನ್ನಡೆಸುತ್ತವೆ. ಅಪಘಾತಗಳಿಂದ ಪಾರಾಗಿ ಅಚ್ಚರಿಪಡುವಿರಿ. ಗುರುವಿನ ಕೃಪೆಯಿಂದ, ವಿಷ್ಣುವಿನ ಪೂಜೆಯಿಂದ ಮತ್ತು ಸುಬ್ರಹ್ಮಣ್ಯನ ಅನುಗ್ರಹದಿಂದ ನೀವು ಕೈಗೊಳ್ಳುವ ಪ್ರಯತ್ನಗಳಲ್ಲಿ ಜಯಶಾಲಿಯಾಗುತ್ತೀರಿ. ಹೊಸ ವಾಹನ, ಮನೆ ಅಥವಾ ನಿವೇಶನ ಖರೀದಿಸುವ ಯೋಗ ಕೂಡಿ ಬರಲಿದೆ. ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದು ಹೊಸ ಚೈತನ್ಯ ಮೂಡುತ್ತದೆ. ಆಧ್ಯಾತ್ಮಿಕ ಪ್ರಯಾಣವನ್ನು ಕೈಗೊಳ್ಳುವಿರಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇದು ಅತ್ಯುತ್ತಮ ಸಮಯ. ಕಲಾಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಇರುತ್ತದೆ. ಕುಲದೇವತೆಯ ಪೂಜೆ ಮತ್ತು ಆರಾಧನೆ ಮಾಡಿ. ಅನ್ನದಾನ ಮಾಡುವುದರಿಂದ ದೋಷಗಳು ನಿವಾರಣೆಯಾಗುತ್ತವೆ. ಪತ್ನಿಯ ಸಲಹೆಯಂತೆ ಅವರ ಪ್ರಾರ್ಥನೆಗಳು ಈಡೇರುತ್ತವೆ. ಪುರುಷರಿಗೆ ಉತ್ತಮ ಗೆಳತಿಯೂ ಮತ್ತು ಮಹಿಳೆಯರಿಗೆ ಉತ್ತಮ ಗೆಳೆಯನೂ ದೊರೆಯುವರು. 13ನೇ, 15ನೇ ಮತ್ತು 16ನೇ ತಾರೀಕುಗಳಲ್ಲಿ ಜಾಗರೂಕರಾಗಿರಿ. ಶಾಂತವಾಗಿರುವುದರ ಮೂಲಕ ಗೊಂದಲಗಳನ್ನು ತಪ್ಪಿಸಿ. ಆಳಲು ಹುಟ್ಟಿದ ನೀವು ನಮ್ರತೆಯನ್ನು ಕಲಿತುಕೊಳ್ಳಿ. ಅಧಿಕಾರದ ಹಾದಿಯಲ್ಲಿ ನಿಮ್ಮ ಪ್ರಯಾಣ ಮುಂದುವರಿಯಲಿ. ಬುದ್ಧಿವಂತಿಕೆಯನ್ನು ಬಳಸಿ ಯಶಸ್ಸು ಸಾಧಿಸಿ. ನಾಡಿ ಜ್ಯೋತಿಷ್ಯದ ಮೂಲಕ ಏಪ್ರಿಲ್ ತಿಂಗಳ ಫಲಿತಾಂಶಗಳು. ಸಿಂಹರಾಶಿಯವರೇ, ಈ ತಿಂಗಳು ದೇವರ ಅನುಗ್ರಹ ಮಾತ್ರವೇ ನಿಮ್ಮನ್ನು ಮುನ್ನಡೆಸುತ್ತದೆ. ಇದು ನೀವು ಅತ್ಯಂತ ಜಾಗರೂಕರಾಗಿರಬೇಕಾದ ತಿಂಗಳು. ಮಾತು, ಉಸಿರು ಮತ್ತು ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯ. ಸೂರ್ಯನ ಆರಾಧನೆ, ಸೂರ್ಯ ಗಾಯತ್ರಿ ಮಂತ್ರಪಠಣ ಮತ್ತು ಸೂರ್ಯನಾರಾಯಣನ ಪೂಜೆಯ ಮೂಲಕ ನೀವು ಎಲ್ಲಾ ರೀತಿಯ ಸಂಕಷ್ಟಗಳಿಂದ ರಕ್ಷಿಸಲ್ಪಡುತ್ತೀರಿ. ಆದರೂ ಮಕ್ಕಳಿಗೆ ಸಂಬಂಧಿಸಿದ ಶಿಕ್ಷಣ ವೆಚ್ಚ ಮತ್ತು ವೈದ್ಯಕೀಯ ವೆಚ್ಚಗಳನ್ನು ತಪ್ಪಿಸಲು ಸಾಧ್ಯವಿಲ್ಲ. ಮಾನಸಿಕ ಒತ್ತಡ ಉಂಟಾಗಬಹುದು. ಪತ್ನಿ ಅಥವಾ ಪತಿಯೊಂದಿಗೆ ಹೊಂದಾಣಿಕೆಯಿಂದ ಇರಲು ಪ್ರಯತ್ನಿಸಿ. ನಿಮ್ಮ ಕೆಲಸವಾಯಿತು, ನೀವಾಯಿತು ಎಂದಿರಿ ಅನಗತ್ಯ ಸಮಸ್ಯೆಗಳಲ್ಲಿ ಭಾಗಿಯಾಗಬೇಡಿ. ಕಾನೂನು ಪ್ರಕರಣಗಳನ್ನು ಮುಂದೂಡಲು ಪ್ರಯತ್ನಿಸಿ. ಅಂಗವಿಕಲರಿಗೆ ಅನ್ನದಾನ ಮಾಡುವುದರ ಜೊತೆಗೆ ಪ್ರತಿದಿನ ಹಸುಗಳಿಗೆ ಮತ್ತು ಪಕ್ಷಿಗಳಿಗೆ ಆಹಾರವನ್ನು ನೀಡುವ ಮೂಲಕ ಮನೆ ಮತ್ತು ನಿವೇಶನದ ಸಮಸ್ಯೆಗಳಿಂದ ಪಾರಾಗಿ. ನೀವು ಜಾಗರೂಕರಾಗಿರಬೇಕಾದ ದಿನಗಳು ಏಪ್ರಿಲ್ 15, 16 ಮತ್ತು 17. ತಿರುಚೆಂದೂರಿಗೆ ಭೇಟಿ ನೀಡುವುದು ನಿಮಗೆ ಒಳಿತನ್ನು ಉಂಟುಮಾಡುತ್ತದೆ. ಅದರೊಂದಿಗೆ ವೈತೀಶ್ವರನ್ ದೇವಸ್ಥಾನದಲ್ಲಿರುವ ಮಂಗಳ ದೇವರನ್ನು ಪ್ರಾರ್ಥಿಸಿ ಯಶಸ್ಸನ್ನು ಪಡೆಯಿರಿ.